ಪೋಸ್ಟರ್ ಬಿಡುಗಡೆಯ ಸಂದರ್ಭಕ್ಕೆ ತಾವಿರಬೇಕು ಅಂತಂದ್ರೆ, ಎಲ್ಲಿ ಕನ್ನಡ ಅಲ್ಲಿ ದೊಡ್ಡರಂಗೇಗೌಡ. ಆದ್ದರಿಂದ ಕನ್ನಡದ ಯಾವುದೇ ಕಾರ್ಯ ಆಗಲಿ, ಯಾವುದೇ ಸಮಾರಂಭ ಆಗಲಿ, ಯಾವುದೇ ಗೀತೆಯ ಪ್ರಸ್ತುತಿ ಆಗಲಿ, ಅಲ್ಲೆಲ್ಲ ನಾನು ಪಾಲ್ಗೊಳ್ಳೋಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಕನ್ನಡವೇ ನನ್ನ ಉಸಿರು, ಕನ್ನಡವೇ ನನ್ನ ಹೆಸರು, ಕನ್ನಡವೇ ನನ್ನ ಬದುಕು, ಕನ್ನಡವೇ ನನ್ನ ಬೆಳಕು ಕೂಡ. ಇಲ್ಲಿ ಬರುವಾಗ ಯಾರು ಇದರ ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಬರೆದಿದ್ದಾರೆ ಅಂತ ಕೇಳಿದೆ. ಸಾವುದು ಅಂತ ಹೇಳಿದರು. ಅರ್ಥ ಕೇಳಿದೆ, ಎಷ್ಟು ಚೆನ್ನಾಗಿದೆ ಅಂತಂದರೆ ಫಲವಂತಿಕೆಯವರು. ಅದರ ಸಂಪೂರ್ಣ ಹೆಸರು ಒಂದು ರೀತಿಯಲ್ಲಿ ಸವದ್ ಮಂಗಳೂರು. ಅದರ ಅರ್ಥ ನಾನು ಹೇಳ್ತಾ ಇದ್ದದ್ದು, ಎಲ್ಲಿ ನಾಟಿ ಹಾಕ್ತೇವೆ ಬೀಜ, ಅಲ್ಲಿ ಅದು ಸಸಿಯಾಗಿ, ಗಿಡವಾಗಿ, ಮರವಾಗಿ, ಹೂವಾಗಿ, ಹಣ್ಣಾಗಿ, ಬಹಳ ದೊಡ್ಡ ಆಲದ ಮರವಾಗಿ ಬೆಳೆಯುತ್ತೆ. ಸಾವುದು ಒಳ್ಳೆ ಮನಸ್ಸಿನಿಂದನ ಈ ಚಿತ್ರಕ್ಕೆ ಕೈ ಹಾಕಿ ಶ್ರೀಕಾರ ಹಾಕಿದ್ದಾರೆ ಅಂತ ಹೇಳಿ ನನಗೆ ಅನಿಸುತ್ತೆ. ಇಲ್ಲೆಲ್ಲ ಹಿರಿಯರಿದ್ದಾರೆ. ಕನ್ನಡವನ್ನೇ ತನ್ನ ಜೀವನದ ಉಸಿರು, ಹೋರಾಟದ ಎಲ್ಲ ಶಕ್ತಿಗಳಿಗೆ ಕಾರಣರಾದವರು ನಮ್ಮ ಪ್ರವೀಣ್ ಶೆಟ್ಟರು. ಎಲ್ಲಿ ಕನ್ನಡ ಕನ್ಯೆ ಆದರೂ ಅವ್ರು ಸುಮ್ಮನೆ ಇರೋದೇ ಇಲ್ಲ. ಅದು ಬೇಕಾಗಿರ್ತಕ್ಕಂಥ ಧ್ವನಿ. ಕನ್ನಡದ ಕೈಂಕರ್ಯಕ್ಕೆ ಅಂದು ಅವರ ತಂದೆ ಕೂಡ ನಾಂದಿ ಹಾಡಿದರು. ಮಹದೇವ ಬಣಕಾರ್ ಕೇಳಿದ್ದೀರ ನೀವು. ಅವರು ವಿಧಾನ ಪರಿಷತ್ತಲ್ಲಿ ಮಾತಾಡೋದಕ್ಕೆ ನಿಂತರೆ ವಚನಗಳ ಸುರಿಮಳೆ, ಅಷ್ಟು ವಚನಗಳನ್ನು ಹೇಳ್ತಾ ಇದ್ರು, ಅಷ್ಟು ವಚನಗಳನ್ನು ಅವರು ಬರೀತಾ ಇದ್ರು. ಒಂದು 3000 ವಚನ ಬರೆದಿರ್ಬೋದು. ಅವ್ರದ್ದೇ ಒಂದು ದೊಡ್ಡ ಸಂಪುಟ ಇದೆ, ವಚನಗಳ ಸಂಪುಟ ಇದೆ. ಅವ್ರದ್ದು ಒಂದು ಮುದ್ರಣಾಲಯ ಕೂಡ ಇತ್ತು. ಬಹಳ ಮುಖ್ಯವಾಗಿ ಕನ್ನಡದ ಕೈಂಕರ್ಯವನ್ನು ಮಾಡಿದ ಅನೇಕ ಜನ ಇಲ್ಲಿ ಇದ್ದಾರೆ. ಅದಕ್ಕಾಗಿ ಹಣ ಹಾಕ್ತಕ್ಕಂಥವ್ರು, ಅದಕ್ಕಾಗಿ ಅದರ ತೇರನ್ನು ಎಳಿತಕ್ಕಂಥವ್ರು, ಕಷ್ಟವೋ ನಷ್ಟವೋ ಮುಂದೆ ಸಾಕ್ತಕ್ಕಂಥವ್ರು. ಕನ್ನಡದ ರಥ ಎಳೆಯವರು ಬಹಳ ಮುಖ್ಯ. ಮಿಣಿ ಭದ್ರವಾಗಿರಬೇಕು. ಮಿಣಿ ಅಂತಾರೆ ನಮ್ಮ ಕಡೆ, ತೇರು ಎಳೆಯೋದಕ್ಕೆ ಉಪಯೋಗಿಸ್ತಕ್ಕಂಥ ಹಗ್ಗ ಹರಿದೇ ಇರಬೇಕು ಅಂತಂದರೆ ನಿಜವಾಗಿಯೂ ಕೂಡ ಸಂಕಲ್ಪ ಬಲ ಇರಬೇಕು. ಆ ಸಂಕಲ್ಪ ಬಲ ಇವತ್ತು ನಾವು ಎಷ್ಟೇ ಒಗ್ಗೂಡಿಸಿದರೂ ಕೂಡ ಅದೇಕೋ ಏನೋ ಬೆಂಗಳೂರು ಕನ್ನಡಿಗರು, ಅದರಲ್ಲೂ ಬೃಹತ್ ನಗರದ ಕನ್ನಡಿಗರು ಕನ್ನಡಕ್ಕೆ ಮಾನ್ಯತೆಯನ್ನೇ ಕೊಡ್ತಾ ಇಲ್ಲ. ದುಃಖಕರವಾದಂಥ ವಿಷಯ. ಕನ್ನಡಿಗರೇ ನಮಗೆ ಈ ಥರ ಕನ್ನಡದ ಬಗ್ಗೆ ತಿರಸ್ಕಾರವನ್ನು ಮಾಡೋದಾದರೆ, ಅಥವಾ ಮೂಲೆಗುಂಪು ಮಾಡೋದಾದರೆ, ಅಥವಾ ಬದಿಗಿಡೋದಾದರೆ ನಾವಿನ್ಯಾರನ್ನು ಕೇಳಬೇಕು? ಇಲ್ಲಿ ಬಹಳಷ್ಟು ಜನ ಪೋಷಕರು ಬಂದಿದ್ದೀರಾ. ತಮ್ಮಲ್ಲಿ ನಾನು ಬೇಡ್ಕೋತೇನೆ, ಕನ್ನಡದ ತಂದೆ ತಾಯಿಗಳೇ, ನೀವು ಮೊದಲು ಮನೆಯಲ್ಲಿ ಕನ್ನಡವನ್ನು ಆಡಿ. ಮೊದಲು ಆಗಬೇಕಾಗಿರೋದು ನಿಮ್ಮಿಂದ. ನೀವು ಪ್ರಾರಂಭ ಮಾಡಿದರೆ ಮನೆ ಮಕ್ಕಳು ಆಗ ತಾನಾಗಿ ತಾನು ಕನ್ನಡದಲ್ಲಿ ಮಾತಾಡ್ತಾ ಹೋಗ್ತಾರೆ. ಎಲ್ಲ ಕಡೆ ಕಾನ್ವೆಂಟ್ ಶಾಲೆಗಳು ಇವತ್ತು ಅಬ್ಬರವನ್ನು ಮಾಡ್ತಾ ಇದೆ. ಕನ್ನಡ ಎಷ್ಟು ನಾಶ ಆಗಬೇಕೋ ಅಷ್ಟು ನಾಶವನ್ನು ಅವರು ಮಾಡ್ತಾ ಇದ್ದಾರೆ. ಕನ್ನಡದ ಬಗ್ಗೆ ಎಂಥದೋ ತಿರಸ್ಕಾರ, ಕನ್ನಡದ ಬಗ್ಗೆ ಎಂಥದೋ ಒಂದು ರೀತಿಯ ಅಷ್ಟೇನು ಹಿತವಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಮಾತಾಡೋದು. ಇದು ಬೇಕಾ ನಮಗೆ? ನಮ್ಮ ತಾಯಿಯನ್ನು ಸಿಂಗರಿಸೋಕ್ಕೆ, ನಮ್ಮ ತಾಯಿಯನ್ನು ಮೆರೆಸೋದಕ್ಕೆ
ನಮ್ಮ ತಾಯಿಗೆ ಎಲ್ಲ ರೀತಿಯಲ್ಲಿ ಉಸಿರನ್ನು ಕೊಡೋದಕ್ಕೆ, ಚೈತನ್ಯವನ್ನು ಕೊಡೋದಕ್ಕೆ ಬೇರೆ ಯಾರೋ ಬರಬೇಕಾಗಿಲ್ಲ. ಆಸ್ಟ್ರೇಲಿಯಾದಿಂದಲೋ, ರಷ್ಯಾದಿಂದಲೋ, ಇಂಗ್ಲೆಂಡಿಂದಲೋ, ಅಮೇರಿಕಾದಿಂದಲೋ ಬರಬೇಕಾಗಿಲ್ಲ. ಅಲ್ಲಿಯ ಕನ್ನಡ ಸಂಘಗಳು ಬಂದು ಇಲ್ಲಿ ಕನ್ನಡವನ್ನು ಮೇಲೆತ್ತಬೇಕಾಗಿಲ್ಲ. ಇಲ್ಲಿರಬೇಕಾದಂಥ ನಾವು, ಇಲ್ಲಿರುವಂಥ ನಾವು ಕನ್ನಡವನ್ನು ಮೊದಲು ಚೆನ್ನಾಗಿ ನೋಡಿಕೊಳ್ಬೇಕು. ಬಹಳ ಮುಖ್ಯವಾದಂಥದ್ದು, ಕನ್ನಡದ ಶಾಲೆಗಳಲ್ಲಿ ಓದಿದಂಥ ನಾನು ಮೊದಲುಗೊಂಡು ನನ್ನ ಎಲ್ಲ ತಮ್ಮಂದಿರು, ನನ್ನ ಎಲ್ಲ ಕುಟುಂಬದವರು ನಾವೆಲ್ಲ ಚೆನ್ನಾಗೇ ಇದ್ದೀವಿ, ಒಳ್ಳೊಳ್ಳೆ ಕೆಲಸಗಳಲ್ಲೇ ಇದ್ದೀವಿ. ದಯವಿಟ್ಟು ನೀವು ಮನಗಾಣಬೇಕು, ಒಳ್ಳೊಳ್ಳೆ ಕೆಲಸದಲ್ಲಿದ್ದೀವಿ. ಕನ್ನಡದಿಂದ ನಾವು ಉದ್ಧಾರ ಆಗಿದ್ದು, ಕನ್ನಡವೇ ನಮ್ಮ ಉಸಿರು. ಆದ್ದರಿಂದ ಕನ್ನಡ ಚಿರಂತನ ಹೆಸರು, ಕನ್ನಡ ಚಿರಂತನ ಹಸಿರು ನಮ್ಮ ಮನೆಯಲ್ಲಿ. ಎಲ್ಲ ಮನೆಗಳಲ್ಲೂ ಇದಾಗೋದಕ್ಕೆ ಸಾಧ್ಯ, ಸಂಕಲ್ಪ ಬಲ ಬೇಕಷ್ಟೇ. ಸಂಕಲ್ಪ ಬಲ ಇವತ್ತು ಇಲ್ಲದೆ ಇರೋದ್ರಿಂದನೇ ಈ ರೀತಿಯ ತೊಂದರೆ ಆಗಿರ್ತಕ್ಕಂಥದ್ದು. ದೊಡ್ಡದಾಗಿ ವೇದಿಕೆಗಳಲ್ಲಿ ಕೂಗ್ತಕ್ಕಂಥವರು ತಮ್ಮ ಮಕ್ಕಳನ್ನು ಯಾವ ಶಾಲೆಗಳಲ್ಲಿ ಓದಿಸ್ತೀರಾ ಅಂತಂದರೆ ಆಗಲೇ ಗೊತ್ತಾಗುತ್ತೆ. ಎಲ್ಲಿದ್ದಾನೆ ಅಂತಂದರೆ ಜರ್ಮನಿಯಲ್ಲಿ ಓದ್ತಾ ಇದ್ದಾನೆ, ಆಸ್ಟ್ರೇಲಿಯಾದಲ್ಲಿ ಓದ್ತಾ ಇದ್ದಾನೆ. ಓದಬೇಡಿ ಅಂತ ಹೇಳೋದಿಲ್ಲ, ಆದರೆ ಕನ್ನಡ ಮಾತಾಡ್ತಾನ? ಇಲ್ಲ, ಕನ್ನಡ ಅವನಿಗೆ ಲಿಟ್ಲ್ ಕನ್ನಡ ಬೇಕಾಗಿಲ್ಲ ಅವರಿಗೆ. ಕನ್ನಡವಿಲ್ದಿಯೂ ಬದುಕಬಲ್ಲೆವು ಅನ್ನೋರಿದಾರಲ್ಲ, ಅಂಥವರಿಂದ ಕನ್ನಡದ ಪರಿಸರ ನಾಶ ಆಗಿರ್ತಕ್ಕಂಥವ್ರು. ಸರ್ಕಾರ ಮನಸ್ಸು ಮಾಡಿದರೆ 6 ತಿಂಗಳಲ್ಲಿ ಅಥವಾ ವರ್ಷದಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡೋಕ್ಕೆ ಸಾಧ್ಯ. ಕನ್ನಡದಲ್ಲಿ ನೀನು ಓದಿಲ್ಲ ಅಂದರೆ, ಬರೋದಿಲ್ಲ ಅಂದರೆ ನಿನಗೆ ಅರ್ಹತಾ ಪತ್ರ ಕೊಡೋದಿಲ್ಲ, ನಿನಗೆ ಕೆಲಸ ಕೊಡೋದಿಲ್ಲ. ನೀನು ಕನ್ನಡ ನಾಡಲ್ಲೇ ಕೆಲಸ ಮಾಡಬೇಕು ಅಂತಂದರೆ ಎಲ್ಲಿ ನಿನ್ನ ಅರ್ಹತಾ ಪತ್ರ? ಕನ್ನಡ ಗೊತ್ತಿದೆ ಅನ್ನೋದಕ್ಕೆ ಎಲ್ಲಿ ಅರ್ಹತಾ ಪತ್ರ? ಸರ್ಟಿಫಿಕೇಟ್ ಅಂತ ಯಾವ್ದು ಹೇಳ್ತೀರ, ಎಲ್ಲಿ ನಿನ್ನ ಅರ್ಹತಾ ಪತ್ರ ಅಂತ ಕೇಳಬೇಕು. ಪರವಾಗಿಲ್ಲ, ಇವತ್ತು ಸುಳ್ಳು ಸರ್ಟಿಫಿಕೇಟ್ಗಳು ಕೊಡೋದು ಜಾಸ್ತಿ ಜನ ಆಗೋಗಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಆದರೂ ಕೂಡ ಕನ್ನಡದ ಹಿರಿಮೆ ಗೊತ್ತಾಗಬೇಕಾದ್ರೆ, ಪಳಮೆ ಗೊತ್ತಾಗಬೇಕಾದ್ರೆ, ಅದರ ಪ್ರಾಚೀನತೆ ಗೊತ್ತಾಗಬೇಕಾದ್ರೆ ಚೆನ್ನಾಗಿ ಅಧ್ಯಯನ ಮಾಡಬೇಕು. ಡಾಕ್ಟರ್ ಮಂಜೇಶ್ವರದ ಗೋವಿಂದ ಪೈ ಅಂತವರು ನನ್ನಂಥ ಎಳೆಯರಿಗೆ ಒಂದು ರೀತಿಯ ದೀಕ್ಷೆಯನ್ನು ಕೊಟ್ಟವರು, ಕನ್ನಡದ ದೀಕ್ಷೆಯನ್ನು ಕೊಟ್ಟವರು. ಇಲ್ಲೆಲ್ಲ ಮಂಗಳೂರಿನವ್ರು ಜಾಸ್ತಿ ಜನ ಇದ್ದಾರೆ. ನಿಮ್ಮ ಸುತ್ತನೇ ಇದ್ದಂಥ ಮಂಜೇಶ್ವರದ ಗೋವಿಂದ ಪೈಗೆ 30 ಭಾಷೆಗಳು ಗೊತ್ತಿತ್ತು. ಅದರಲ್ಲಿ ಕನ್ನಡ, ಇಂಗ್ಲೀಷ್, ತುಳು ಎಲ್ಲ ಗೊತ್ತಿತ್ತು. ಅವರು ಒಂದು ಲೇಖನವನ್ನು ಬರೆದಿದ್ರು. ಆ ಲೇಖನ ಏನು ಹೇಳ್ತಾ ಇತ್ತು ಅಂತಂದರೆ, ಗ್ರೀಕ್ನಲ್ಲಿ ನಾಟಕಗಳಿದೆ ಕೆಲವು, ಆ ನಾಟಕಗಳಲ್ಲಿ ಕನ್ನಡದ ಪದಗಳಿದೆ. ಅದರಲ್ಲೂ ಮುಖ್ಯವಾಗಿ 6 ಕನ್ನಡ ಪದ ಒಂದೇ ನಾಟಕದಲ್ಲಿದೆ. ಅಂದರೆ ಅರ್ಥ ಕನ್ನಡದ ಪ್ರಾಚೀನತೆ ಎಷ್ಟು ಅಂತ ನಿಮಗೆ ಊಹೆ ಮಾಡಿ. ನಿಮ್ಮಲ್ಲಿರ್ತಕ್ಕಂಥ, ಅಂದರೆ ನಮ್ಮನ್ನೆಲ್ಲ ನೋಡಿ, ನಿಮ್ಮಲ್ಲಿರ್ತಕ್ಕಂಥ ತರುಣರೆಲ್ಲ ಮನಸ್ಸು ಮಾಡಿ ನೀವು ಹುಡುಕಿದರೆ ಸುತ್ತಮುತ್ತ, ಗ್ರೀಸಿನ ಸುತ್ತಮುತ್ತ ಕನ್ನಡ ಅಸ್ತಿತ್ವದಲ್ಲಿ ಇರಬಹುದು ಅಂಥೇಳಿ. ನಾನು 40 ವರ್ಷ ತಗೊಂಡಿದ್ದೀನಿ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಕನ್ನಡದ ಹುಡುಕಾಟಕ್ಕಾಗಿ 40 ವರ್ಷ ತಗೊಂಡಿದ್ದೀನಿ. ಕೊನೆಗೆ ನಾನು ಅಲೆಕ್ಸಾಂಡ್ರಿಯಾದ ಗೋಡೆಯ ಮೇಲೆ ಊರೊಳ್ ಅನ್ನುವ ಕನ್ನಡ ಪದವನ್ನು ನಾನು ಹೆಕ್ಕಿ ತೆಗೆದೆ. ಅದರ ಅರ್ಥ ಊರಲ್ಲಿ ಅಂತಲೇ. ರಕಾರ ಮತ್ತು ಲಕಾರ ಎರಡೂ ಕೂಡ ಕನ್ನಡದ್ದೇ ಅನ್ನೋದಕ್ಕೆ ಸಾಕ್ಷಿಗಳು ಇದೆ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಜಂಬ ಕೊಚ್ಕೊಳ್ಳೋಕೆ ಹೇಳ್ತಾ ಇಲ್ಲ, ಕನ್ನಡದ ಪ್ರಾಚೀನತೆ ಅಷ್ಟೊಂದು ದೊಡ್ಡದು. ಹೀಗಿರುವಾಗ ಕನ್ನಡ ಮಾಧ್ಯಮದಲ್ಲಿ ಏನೆಲ್ಲ ಅವರು ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಆದರೆ ಕನ್ನಡಿಗರು ಹೇಗಿರಬೇಕು ಅನ್ನೋದು ಹೇಳಬೇಕು. ಕನ್ನಡದ ಸಂಕಲ್ಪವನ್ನು ಕುರಿತು ಹೇಳಬೇಕು. ಕನ್ನಡದ ಒಳ್ಳೆಯ ಭಾಷೆಯನ್ನು ಬಳಸಬೇಕು. ಇವತ್ತು ಬಿಡಿ, ಇವತ್ತು ಎಂಥ ಕನ್ನಡ ನಾವು ಕೇಳ್ತಾ ಇದ್ದೀವಿ ಅಂತಂದರೆ ನಿಮಗೆಲ್ಲ ಗೊತ್ತು. 90 ಹೊಡಿ ಈ ರೀತಿಯಾಗಿ ಕೇಳಿ 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 ನನ್ನ ಕಿವಿಗಳು ತೂತು ಬಿದ್ದೋಗಿದೆ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ಅಚ್ಚ ಕನ್ನಡವನ್ನು 100ಕ್ಕೆ 100 ಪಟ್ಟು ಕನ್ನಡವನ್ನು ಬಳಸೋಕ್ಕೆ ಪ್ರಯತ್ನ ಪಡಿ. ಕನಿಷ್ಠ ಒಂದು 60% ಆದರೂ ಕೂಡ, 60ರಷ್ಟಾದರೂ ಶೇಕಡ
ನೀವು ಕನ್ನಡದಲ್ಲಿ ಬಳಸೋದಕ್ಕೆ ಸಾಧ್ಯ ಆಗ್ಬೋದು. ಕನ್ನಡದಲ್ಲಿ ಬರೆಯೋ ಮುಖಾಂತರವಾಗಿ IAS ಮಾಡ್ಬೋದು, KAS ಮಾಡ್ಬೋದು, ಎಲ್ಲ IPS ಮಾಡ್ಬೋದು. ಎಲ್ಲ ಪರೀಕ್ಷೆಗಳನ್ನು ಕನ್ನಡದಲ್ಲಿ ಬರೆದು ತೇರ್ಗಡೆಯಾಗಿ ಉನ್ನತ ಹುದ್ದೆಗಳಿಗೆ ಹೋಗೋದಕ್ಕೆ ಸಾಧ್ಯ. ಕನ್ನಡನೂ ಕೂಡ ಅನ್ನ ಕೊಡುತ್ತೀರಿ, ದಯವಿಟ್ಟು ಸತ್ಯ ಈ ಮಾತು. ಕನ್ನಡದಿಂದಲೂ ಅನ್ನ ಹುಟ್ಟಿಸ್ಕೊಂಡು ಬದುಕೋದಕ್ಕೆ ಸಾಧ್ಯ ಅನ್ನೋದು ನನ್ನ ಮಾತು. ಆದ್ದರಿಂದ ಕನ್ನಡವನ್ನು ತೀರಾ ಕಡೆಗಣಿಸೋದು ಬೇಡ. ಪ್ರವೀಣ್ ಶೆಟ್ಟರ್ ಅಂಥವ್ರು ಇದ್ದಾರೆ, ಅವರು ಹೋರಾಟ ಮಾಡ್ತಾರೆ, ಎಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗುತ್ತೆ ಅಲ್ಲಿ ಧ್ವಜ ನೆಡ್ತಾರೆ. ಆಮೇಲೆ ಯಾರ್ಯಾರಿಗೆ ಬಲಿ ಹಾಕಬೇಕು ಅವ್ರಿಗೆ ಗೊತ್ತವರು, ಏನೇನು ಕಾಯಕಲ್ಪ ಮಾಡಬೇಕು, ಯಾರ್ಯಾರಿಗೆ ಚುರುಕು ಹೇಗೆ ಮುಟ್ಟಿಸ್ಬೇಕು ಅದೆಲ್ಲ ಅವ್ರಿಗೆ ಗೊತ್ತಿದೆ. ಹಾಂ, ಅದು ಚೆನ್ನಾಗಿ ಗೊತ್ತಿದೆ. ಹಾಂ, ಅದು ಸರಿ ಒಪ್ಪಿಕೊಂಡೆ ನಾನು ಅದೆಲ್ಲ ಗಮನಿಸಿನೇ ಈ ಮಾತನ್ನು ಸ್ವಲ್ಪ ನವಿರಾಗಿ ಹೇಳ್ತಾ ಇದ್ದೇನೆ ಅಷ್ಟೇ. ಆದ್ದರಿಂದ ಎಲ್ಲ ಕನ್ನಡಿಗರು ನೀವು ಮನಸ್ಸು ಮಾಡಿ, ಕನ್ನಡ ಬೆಳಕಾಗಬೇಕು, ಕನ್ನಡ ಬದುಕಾಗಬೇಕು, ಕನ್ನಡ ಸರ್ವಸ್ವ ಆಗಬೇಕು, ಕನ್ನಡವೇ ಆದ್ಯತೆ, ಕನ್ನಡಕ್ಕೆ ಆದ್ಯತೆ ಸಿಗಬೇಕು. ವಿಧಾನಸೌಧದಲ್ಲಿ ಕನ್ನಡ ಮೊದಲು ಪ್ರಾರಂಭ ಆಗಬೇಕು. ಎಷ್ಟೋ ಟಿಪ್ಪಣಿಗಳನ್ನು ನಾನು ನೋಡಿದ್ದೇನೆ. 6 ವರ್ಷಗಳ ಕಾಲ ನಾನು ವಿಧಾನ ಪರಿಷತ್ ಸದಸ್ಯ ಆಗಿದ್ದರಿಂದ ಎಷ್ಟೋ ಜನ IAS ಅಧಿಕಾರಿಗಳು, KAS ಅಧಿಕಾರಿಗಳು ಕನ್ನಡವನ್ನೇ ಬಳಸೋದಿಲ್ಲ, ಟಿಪ್ಪಣಿಯನ್ನು ಕನ್ನಡದಲ್ಲೇ ಬಳಸೋದಿಲ್ಲ, ಬರೆಯೋದಿಲ್ಲ. ಅದು ಯಾಕೆ ಅಂತ ಇದೋ ಗೊತ್ತಿಲ್ಲ. ಅದಕ್ಕೆ ಕಾರಣ ತಿಳ್ಕೊಂಡೆ. ಅದೇನು ಅಂತಂದರೆ ಅವರು ಇಲ್ಲಿಯವರಾಗಿರಲ್ಲ, ಬೇರೆ ಕಡೆಯಿಂದ ಬಂದಿರ್ತಾರೆ. ಅಂಥವರಿಗೆ ಕನ್ನಡ ನಾವು ಕಲಿಸ್ಬೇಕು. ಕನ್ನಡಕ್ಕೆ ಪ್ರೋತ್ಸಾಹವನ್ನು ಸರ್ಕಾರ ಕೊಡಬೇಕು. ಕನ್ನಡದಲ್ಲಿ ಯಾರ್ಯಾರು ಓದ್ತಾರೆ ಅಂಥವ್ರಿಗೆ ಇನ್ನೇನಾದರೂ ಒಂದಿಷ್ಟು ಸಹಾಯ ಮಾಡಬೇಕು. ಅಂದರೆ ಇನ್ಸೆಂಟಿವ್ ಅಂತಿರಲ್ಲ, ಅದನ್ನು ಕೊಡುವಂಥದ್ದು ಸಾಧ್ಯ ಆಗಬೇಕು. ಇವತ್ತು ಅಂಥ ಕಾರ್ಯ ಸಂಪೂರ್ಣವಾಗಿ ಆಗಿಲ್ಲ. ಕನ್ನಡವನ್ನು ಸಮೃದ್ಧವಾಗಿ ಬಳಸಿದರೆ ಈ ಒಂದು 45-50 ದಿವಸ ಜಗಳ ಆಡೋದ್ರಲ್ಲಿ, ವೇದಿಕೆ ಮೇಲೆ ಒಬ್ರಿಗೊಬ್ಬರು ಬೈದಾಡೋದಲ್ಲಿ ಅಚ್ಚ ಕನ್ನಡವನ್ನೆಲ್ಲ ಬಳಸ್ತಾರೆ. ಕನ್ನಡವನ್ನು ನಿರರ್ಗಳವಾಗಿ ಬಳಸಿದ್ದಾರೆ. ಒಬ್ರಿಗೊಬ್ಬರು ಎಷ್ಟೊಂದು ಬೈದಾಡಿದ್ದಾರೆ ಅಂತ ಅಂದರೆ ನಮಗೆ ನಾಚಿಕೆ ಆಗಬೇಕು. ಕನ್ನಡಿಗರು ಈ ಥರ ಎಲ್ಲ ಮಾತಾಡ್ತಾರ ಅಂತ, ಕನ್ನಡಿಗರು ಇಂತಿಂಥ ಉದಾಹರಣೆಗಳೆಲ್ಲ ಕೊಡ್ತಾರ ಅಂತ, ಕನ್ನಡಿಗರು ಇಷ್ಟು ಅಧೋಮಟ್ಟಕ್ಕೆ ಹೋಗಿದಾರ ಅಂತ ದುಃಖ ಪಡಬೇಕಾಗಿದೆ. ನೋಡುವ ಕಾಲಗರ್ಭದಲ್ಲಿ ಏನಿದೆ ಗೊತ್ತಿಲ್ಲ. ನಾನಂತೂ ಆಶಾವಾದಿ, ಆಶಾಕಿರಣ ಇದ್ದೇ ಇದೆ. ಕನ್ನಡ ಇವತ್ತಲ್ಲ ನಾಳೆ ತನ್ನ ಅಸ್ತಿತ್ವವನ್ನು ಹಾಗೆ ಉಳಿಸ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಜಗತ್ತಿನಲ್ಲಿರುವ 3000 ಭಾಷೆಗಳಲ್ಲಿ 300 ಭಾಷೆ ಅಳಿವಿನ ಅಂಚಿನಲ್ಲಿದೆ ಅಂತ ಹೇಳಿ ಅಂಕಿಅಂಶಗಳು ಹೇಳ್ತಾ ಇದೆ. ಆ ಅಳಿವಿನ ಅಂಚಿಗೆ ಕನ್ನಡ ಹೋಗೋದು ಬೇಡ. ಆದ್ದರಿಂದ ಕನ್ನಡ ಇನ್ನಷ್ಟು ಕಾಲ ಅದು ಬೆಳಗಲಿ. ನನಗೇನೋ ಬಹಳ ದೊಡ್ಡ ಆಸೆ, ಸೂರ್ಯ ಚಂದ್ರರಿರೋವರೆಗೆ ಕನ್ನಡ ಬಾಳಲಿ, ನದಿ ನದಿಗಳಿರೋವರೆಗೆ ಕನ್ನಡ ಬದುಕಲಿ. ಆದ್ದರಿಂದ ಕನ್ನಡ ನಮ್ಮೆಲ್ಲರ ಚೈತನ್ಯವಾಗಲಿ, ಉಸಿರಾಗಲಿ, ಕನ್ನಡ ನಮ್ಮೆಲ್ಲರ ಬದುಕಾಗಲಿ. ಕನ್ನಡ ಮಾಧ್ಯಮದಲ್ಲಿ ಈ ಎಲ್ಲ ಅಂಶಗಳನ್ನು ಅವರು ತರೋದಕ್ಕೆ ಸಾಧ್ಯ ಆದರೆ, ಗೊತ್ತಿಲ್ಲ ನನಗೆ ಎಷ್ಟರ ಮಟ್ಟಿಗೆ ನಿರ್ದೇಶಕರು, ಬರಹಗಾರರು, ಅದನ್ನೆಲ್ಲ ಚಿತ್ರಕಥೆ ಬರೆದವರು, ಸಂಭಾಷಣೆ ಬರೆದವರು ಅದನ್ನೆಲ್ಲ ಅಳವಡಿಸಿದ್ದಾರೆ ಅಂತ ಗೊತ್ತಿಲ್ಲ. ಅವರು ಅಳವಡಿಸುವಂಥದ್ದಾಗಲಿ. ಇನ್ನೂ ಅಕಸ್ಮಾತ್ ಏನಾದರೂ ಹಾಗಾಗಿಲ್ಲದೆ ಹೋದರೆ ಅದೆಲ್ಲ ಅಂಶಗಳನ್ನು ಸೇರಿಸಿ ಸಮಗ್ರವಾದ ಕನ್ನಡದ ಸಮಸ್ಯೆಗಳ ಒಂದು ಕೈಪಿಡಿ ಥರ ಈ ಚಿತ್ರ ಇರಬೇಕು. ಕನ್ನಡ ಮಾಧ್ಯಮಕ್ಕೆ ಹೋಗಪ್ಪ, ನಿಮ್ಮನ್ನು ಬದಲಾಯಿಸ್ಬಿಡ್ತಾರೆ ಅವರು ಅಂಥೇಳಿ ನಾನು ಅಲ್ಲಿ ನೋಡಿದೆ. ಕಮಾನಲ್ಲಿ ನಾನು ನೋಡಿದೆ. ಕಮಾನಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ. ಈ ಹಿರಿಯ ಪ್ರಾಥಮಿಕ ಶಾಲೆ ಎನ್ನುವ ಫಲಕಗಳನ್ನು ಇಟ್ಕೊಂಡವರೆಲ್ಲ ನಿಮ್ಮ ಮಂಗಳೂರು ಕಡೆಯ ಜನ ತುಂಬ ಯಶಸ್ಸನ್ನು ಪಡೆದಿದ್ದಾರೆ, ಕೋಟಿಗಟ್ಟಲೆ ದುಡ್ಡು ಮಾಡಿದ್ದಾರೆ. ಆದ್ದರಿಂದ ನೀವು ಕೂಡ ಆ ರೀತಿಯಲ್ಲಿ ಆಗುವಂಥದ್ದಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡ ಉಳಿಯುವಂಥದ್ದಾಗಬೇಕು ಅನ್ನೋದು ನನ್ನ ಅಭಿಲಾಷೆ. ಇಷ್ಟು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಲ್ಲಿಯ ಎಲ್ಲ ತಂಡದವರಿಗೆ, ಚಿತ್ರತಂಡದವರಿಗೆ
ಆಲಿಸಿದ ಹಿರಿಯರಿಗೆ, ಸಹೃದಯರಿಗೆ, ಪತ್ರಕರ್ತ ಮಿತ್ರರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.